ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ಅಕ್ರಮ ಗಣಿ ಅದಿರು ಸಾಗಾಟ. ಬಳ್ಳಾರಿಯ ಸಂಡೂರಿನಲ್ಲಿ 20 ಟನ್ ಗಣಿ ಅದಿರು ಅಕ್ರಮ ಸಾಗಾಟ. ಎನ್ಎಂಡಿಸಿ ಒಡೆತನದ ಸಂಡೂರು ಗಣಿಯಿಂದ ಅದಿರು ಸಾಗಾಟ ಆರೋಪ. ಸಂಡೂರಿನ ಎನ್ಎಂಡಿಸಿ ಗಣಿ ಸಂಖ್ಯೆ 1111C ಬ್ಲಾಕ್ ಮುಖಾಂತರವಾಗಿ ಅದಿರು ಉತ್ಕೃಷ್ಟ 62 ಗ್ರೇಡ್ ಗುಣಮಟ್ಟದ ಕಬ್ಬಿಣದ ಅದಿರು ಅಕ್ರಮ ಸಾಗಾಟ. ಸಂಡೂರಿನ ಬಾಬಯ್ಯ ಕ್ರಾಸ್ ಬಳಿ ಲಾರಿ ತಡೆದು ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. ಟ್ರಿಪ್ ಶೀಟ್ ಪರವಾನಗಿ ಇಲ್ಲದೆ ಲಾರಿಯಲ್ಲಿ ಅಕ್ರಮವಾಗಿ ಅದಿರು ಸಾಗಾಟ ಮಾಡಲಾಗ್ತಾ ಇತ್ತು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ಸಂಡೂರು ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ದಾಖಲಿಸಲಾಗಿದೆ. ಸಿಐಎಸ್ಎಫ್ ಭದ್ರತೆಯ ಗಣಿಯಲ್ಲಿ ಅಕ್ರಮ ಸಾಗಣೆ, ಭದ್ರತಾ ವೈಫಲ್ಯದ ಆರೋಪ ಕೇಳಿಬರ್ತಾ ಇದೆ. ಅಕ್ರಮ ಗಣಿಗಾರಿಕೆ ನಿಷೇಧದ ಬಳಿಕವೂ ಕೂಡ ಅಕ್ರಮ ಅದಿರು ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋದು. ಆಂಧ್ರದ ನೇಮಕಲ್ ಸ್ಪಾಂಜ್ ಐರನ್ ಕಾರ್ಖಾನೆಗೆ ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಲಾರಿ ಚಾಲಕ ತಿಪ್ಪೇಸ್ವಾಮಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದೀಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈಗಾಗಲೇ ಅನೇಕ ಕಾನೂನುಗಳು ಬಂದಿದೆ, ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿದ್ದಾರೆ. ಹಾಗಿದ್ರೂ ಹೇಗೆ ಇಲ್ಲಿ ಅಕ್ರಮವಾಗಿ ಎಲ್ಲ ನಡೀತಾ ಇದೆ ಅಂತ ಸದ್ಯ ತನಿಖೆ ಹೇಗೆ ನಡೀತಾ ಇದೆ? ಖಂಡಿತವಾಗ್ಲೂ ನೀತಿ ಈ ಘಟನೆ ಇವತ್ತಿಂದಲ್ಲ, ಈ ರೀತಿಯಾದಂತ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾನೆ ಇದೆ. ಮೊದಲಿಂದ ಕೂಡ ಇಂತಹ ಘಟನೆಗಳನ್ನ ಪೊಲೀಸರು ಆಗಿರ್ಬೋದು, ಗಣಿ ಮತ್ತು ಇಲಾಖೆಯವರು ಕೂಡ ಇದು ಬೆನ್ನು ಹತ್ತಿರುವಂತದ್ದು ಕೂಡ ಇದೆ. ಹೀಗಾಗಿ ಬಳ್ಳಾರಿಯ ಸಾಕಷ್ಟು ಗಣಿ ಕಂಪನಿಗಳ ಮೇಲೆ ಪೊಲೀಸರು ಒಂದು ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು ನಿಜ ಕೂಡ ಹೌದು. ಆದ್ರೆ ಪೊಲೀಸರಿಗೆ ಕಣ್ ತಪ್ಪಿಸುವ ನಿಟ್ಟಿನಲ್ಲಿ 20 ಟನ್ ಅಕ್ರಮ ಗಣಿ ಅದಿರನ್ನ ಸಾಗಾಣಿಕೆ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ಆ ಲಾರಿಯನ್ನ ಕೆಲವೊಂದಿಷ್ಟು ಫೋಕಸ್ ಮಾಡುವ ಮೂಲಕ ಪೊಲೀಸರು ಏನ್ ಮಾಡ್ತಾರೆ, ಎನ್ಎಂಡಿಸಿ ಒಡೆತನದ ಸಂಡೂರು ಗಣಿಯಿಂದ ಏನು ಹೊರಗಡೆ ಬರುತ್ತೋ ಬಂದಂತಹ ಸಂದರ್ಭದಲ್ಲಿ ಆ ಗಾಡಿಯನ್ನ ಹಿಡಿಯಲಾಗತ್ತೆ. ಅದರಲ್ಲಿ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ 60 ರಿಂದ 62 ಗ್ರೇಡ್ ಮಣ್ಣು ಏನಿರುತ್ತೋ ಆ ಕಬ್ಬಿನ ಅದರ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇದು ಜನವರಿ 16ರಂದು ಬೆಳಗ್ಗೆ 10 ಗಂಟೆಯಿಂದ ಸುಮಾರು ಲಾರಿ ಗಣಿಯಿಂದ ಹೊರಟಿರುವಂತ ಮಾಹಿತಿ ಲಭ್ಯವಾದ ಸಂದರ್ಭದಲ್ಲಿ ಪೊಲೀಸ್ ಏನ್ ಮಾಡ್ತಾರೆ, ಸಂಡೂರಿನ ಅಬ್ಬಯ್ಯ ಕ್ರಾಸ್ ಬಳಿ ಲಾರಿಯನ್ನ ನಿಲ್ಲಿಸಿ ತಪಾಸಣೆಯನ್ನ ಸಹ ಮಾಡಲಾಗುತ್ತೆ. ತಪಾಸಣೆ ವೇಳೆಯಲ್ಲಿ ಕೆಲವೊಂದಿಷ್ಟು ಪೊಲೀಸರಿಗೆ ಕೂಡ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ. ಟ್ರಫ್ ಶೀಟ್ ಪರವಾಗಿ ಇರದೇ ಇರುವಂತದ್ದು ಕೂಡ ಅಲ್ಲಿ ಗೊತ್ತಾಗತ್ತೆ. ಅಂದ್ರೆ ನಿಜಕ್ಕೂ ಅಲ್ಲಿ ದಾಖಲಾತಿಗಳನ್ನ ಇಟ್ಕೊಂಡೇ ಓಡಿಸ್ಬೇಕಾಗಿರುತ್ತೆ. ಆದ್ರೆ ಯಾವುದೇ ರೀತಿಯಾಗಿ ದಾಖಲಾತಿಗಳು ಕೂಡ ಇರೋದಿಲ್ಲ. ಜೊತೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ಇಷ್ಟು ತಡವಾಗಿ ಹಿಡಿಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಅಲ್ಲಿ ಈ ಎಲ್ಲಾ ಭದ್ರತೆಯನ್ನ ನೋಡ್ತಾ ಹೋದ್ರೆ ಸಿಎಸ್ಎಫ್ ಅನ್ನುವಂತ ಭದ್ರತೆ ಕೂಡ ಇರುತ್ತೆ. ಈ ಭದ್ರತೆಯನ್ನು ಮೀರಿ ಇವ್ರು ಯಾವ ರೀತಿಯಾಗಿ ಅಕ್ರಮವಾಗಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ, ಇದರ ವೈಫಲ್ಯ ಯಾರ್ದಿದೆ ಅನ್ನುವಂಥದ್ದು ಕೂಡ ಆರೋಪ ಸಾಕಷ್ಟು ಕೇಳಿ ಬರ್ತಾ ಇದೆ. ಜೊತೆಗೆ ಅಕ್ರಮ ಗಣಿಗಾರಿಕೆ ನಿಷೇಧ ಬಳಿಕವೂ ಕೂಡ ಅಕ್ರಮವಾಗಿ ಈಗಲೂ ಕೂಡ ಗಣಿಯಲ್ಲಿ ಸಾಗಾಟ ಮಾಡ್ತಿದ್ಯಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಈಗ ಸರ್ಕಾರಕ್ಕೆ ಒಂದು ಮುಜುಗರ ಆಗ್ತದೆ. ಯಾಕಂದ್ರೆ ಅಲ್ಲಿ ಇರುವಂತ ಒಬ್ರು ಶಾಸಕರಿದ್ದಾರೆ, ಒಬ್ರು MP ಇದ್ದಾರೆ ಕಾಂಗ್ರೆಸ್ನವರು. ಇವ್ರ ಮುಂದೆ ಈ ರೀತಿಯಾದಂತ ನಡೀತಾ ಇರೋದ್ರಿಂದಾಗಿ ಸಾಕಷ್ಟು ಸಾರ್ವಜನಿಕರು ಕೂಡ ಆಕ್ರೋಶಕ್ಕೆ ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ಲಾರಿ ಚಾಲಕ ಆದಂತ ತಿಪ್ಪೇಸ್ವಾಮಿ ಏನಿರ್ತಾನೆ ಆತನಾಗ್ಲೇ ಈಗಾಗಲೇ ಪೊಲೀಸರು ಸಹ ವಶಕ್ಕೆ ಪಡೆದುಕೊಂಡು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಇನ್ನಷ್ಟು ಈ ಮಾಹಿತಿ ಹೊರಬರಲಿದೆ. ಯಾಕಂದ್ರೆ ಇದರ ಹಿಂದೆ ಆ ಲಾರಿ ಚಾಲಕ ಒಬ್ನೇ ಅಲ್ಲ, ಅನೇಕ ಹಿರಿಯ ಪ್ರಮುಖ ಮುಖಂಡರು, ಕೆಲವೊಂದಿಷ್ಟು ಜನರ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗಾಗಿ.